ಹಲೋ ಗುಡ್ ಈವ್ನಿಂಗ್, ಶುಭ ಸಂಜೆ, ಸಿಹಿ ಸಂಜೆ. ಸಿನಿಮಾ ಹಂಗಾಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಸುಗುಣ. ಸಿನಿಮಾ ಹಂಗಾಮ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಏನು ಸ್ಪೆಷಲ್ ಅಂತ. ನೀವು ಬಹುಮಾನ ಗೆಲ್ಬೋದು, ನೀವು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನು ಕೇಳಿದ್ರೆ ಕೂಡ ಬಹುಮಾನ ಗೆಲ್ಬೋದು. ಹಾಗೆ ಚಿತ್ರರಂಗದ ಬಗ್ಗೆ ನಾವು ಕೇಳುವಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳಿದ್ರೆ ಅದಕ್ಕೂ ಕೂಡ ಪ್ರೈಸನ್ನು ಗೆಲ್ಬೋದು. ಹಾಗೆ ನೀವು ಕೇಳುವಂಥ ಪ್ರಶ್ನೆಗಳಿಗೆ ಎಷ್ಟೋ ಸಾರಿ ನಾವು ಸ್ಟಾರ್ಗಳಿಂದಾನೇ, ಅವರಿಂದಾನೇ, ಸೆಲೆಬ್ರಿಟೀಸಿಂದಾನೇ ಆನ್ಸರ್ನ ಕೂಡ ಹೇಳಿಸ್ತೀವಿ. ಇವತ್ತು ಸಿನಿಮಾ ಹಂಗಾಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಇದ್ದಾರೆ. ಅದನ್ನು ಕೂಡ ನಾನು ನಿಮಗೆ ಬೆಳಗ್ಗೆಯಿಂದ ನಮ್ಮ ಪ್ರೋಮೋ ಬರ್ತಾನೆ ಇತ್ತು. ಸ್ಪರ್ಶ ರೇಖಾ ಅವರು. ಸಾಕಷ್ಟು ಜನ ಆ್ಯಕ್ಚುಲಿ ಏನು ಅಂದರೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಜಿಂಕೆ ಮರಿ ರೇಖಾನೇ ಅಂದ್ಕೊಂಡು ಸುಮಾರು ಜನ ಅವ್ರಿಗೂ ಕೂಡ ಪ್ರಶ್ನೆಗಳನ್ನು ಕೇಳಿದರು. ಸೊ ಆ್ಯಕ್ಚುಲಿ ಇವತ್ತು ನಮ್ಮ ಜೊತೆ ಇರುವಂಥದ್ದು ಸ್ಪರ್ಶ ರೇಖಾ ಅವರು. ಬಹಳ ದಿನಗಳಾದ ಮೇಲೆ ಮತ್ತೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಶುರು ಮಾಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಬನ್ನಿ. ರೇಖಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಒಂದು ಬೇಗ ಹಾಯ್ ನಮ್ಮ ಸಿನಿಮಾ ಹಂಗಾಮ ಎಲ್ಲ ವ್ಯೂವರ್ಸ್ಗೆ ನಿಮ್ಮ ಕಡೆಯಿಂದ. ಹಲೋ, ಹಾಯ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಗೊಂದು ಸರ್ಪ್ರೈಸ್ ಇದೆ ಆ್ಯಕ್ಚುಲಿ. ಅದು ಏನಂತ ಹೇಳ್ತೀನಿ ನಾನು ಆಮೇಲೆ. ಸೊ ಮೊದಲಿಗೆ ನಿಮ್ಮ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ಇದೆ, ಅದನ್ನು ನೋಡ್ಕೊಂಡು ಬರೋಣ ಈಗ. ಖಂಡಿತ. ಸ್ಯಾಂಡ್ಲ್ವುಡ್ಗೆ ಸ್ಪರ್ಶ ಚಿತ್ರದ ರೇಖಾ ಬರ್ತಾ ಇದ್ದಾರೆ. 13 ವರ್ಷದ ನಂತರ ಬಣ್ಣ ಹಚ್ಚಲಿರೋ ರೇಖಾ ಇಲ್ಲಿಯವರೆಗೂ ಅಮೆರಿಕದಲ್ಲಿ ಗಂಡ, ಮನೆ ಮಕ್ಕಳು ಅಂತಿದ್ದರು. ಈಗ ಪತಿ ಸಂದೇಶ್ ಪ್ರೋತ್ಸಾಹದಿಂದ ಚಂದನವನಕ್ಕೆ ಕಾಲಿಡ್ತಾ ಇದ್ದಾರೆ. ಸುದೀಪ್ ಅಭಿನಯದ ಸ್ಪರ್ಶದಲ್ಲಿ ರೇಖಾ ಬಣ್ಣ ಹಚ್ಚಿದ್ದರು. ಮೊದಲ ಚಿತ್ರ ಇದಾಗಿದ್ದರೂ ಉತ್ತಮ ಅಭಿನಯ ತೋರಿದ್ದರು. ಅತ್ಯುತ್ತಮ ನಟಿ ಎಂಬ ಪ್ರಶಂಸೆ ಮತ್ತು ಪ್ರಶಸ್ತಿಗಳು ಇದೇ ಚಿತ್ರಕ್ಕೆ ಲಭಿಸಿದವು. ರೇಖಾ ಲಕ್ ಇಲ್ಲಿಗೆ ನಿಲ್ಲಲಿಲ್ಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಮೆಜೆಸ್ಟಿಕ್ವರೆಗೂ ಸಾಗಿತು. ಎಲ್ಲರಿಗೂ ಗೊತ್ತಿರೋ ಹಾಗೆ 2002 ಫೆಬ್ರವರಿ 8ರಂದು ತೆರೆಗೆ ಬಂದಿದ್ದ ಮೆಜೆಸ್ಟಿಕ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಲಕ್ಕೇ ಬದಲಿಸಿತು. ನಟಿ ರೇಖಾ ಇದರಲ್ಲೂ ಸ್ಕೋರ್ ಮಾಡಿದರು. ಈ ಹೈಪ್ ಇರುವಾಗಲೇ ಶಿಷ್ಯ ದೀಪಕ್ ಅಭಿನಯದ ಬಂಟಿ ಚಿತ್ರದಲ್ಲೂ ಕಾಣಿಸಿಕೊಂಡರು ರೇಖಾ. ಆದರೆ 2003ರಲ್ಲಿ ರೇಖಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಸಂದೇಶ್ ಎಂಬುವರನ್ನ ವರಿಸಿದರು. ಈಗ ಸೋಹನ್ ಮತ್ತು ನಿಧಿ ಎಂಬ 2 ಮಕ್ಕಳ ತಾಯಿ ಈ ರೇಖಾ. ಚಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡ ಬಂದ ಭಾನುಚಂದಿರ, ನಿನ್ನ ನೋಡ ಬಂದ ಭಾನುಚಂದಿರ. ಮೆಜೆಸ್ಟಿಕ್ ಚಿತ್ರ ನಿರ್ಮಿಸಿದ ಅದೇ ಬಾಮಾ ಹರೀಶ್ ಅವರ ಸಿನಿಮಾದಲ್ಲಿಯೇ ರೇಖಾ 2ನೇ ಇನ್ನಿಂಗ್ಸ್ ಆರಂಭಿಸಿದ್ದಾರೆ. ಮೆಜೆಸ್ಟಿಕ್ ಎಕ್ಸ್ಪ್ರೆಸ್ ಹೆಸರಿನ ಈ ಚಿತ್ರಕ್ಕೆ ನಿರ್ಮಾಪಕ ಉಮೇಶ್ ಬನ್ಕಾರ್ ಹೀರೋ, ರೇಖಾ ಹೀರೋಯಿನ್. ಹೋಮ್ಲಿ ಕ್ಯಾರೆಕ್ಟರ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಸುಶೀಲ್ ಕುಮಾರ್ ನಿರ್ದೇಶನದ ಈ ಚಿತ್ರಕ್ಕೆ ಎಲ್.ಎನ್. ಶಾಸ್ತ್ರಿ ಸಂಗೀತವಿದೆ. ಪವನ್ ಕುಮಾರ್ ಕ್ಯಾಮ್ರಾ ಕೈಚಳಕವಿದೆ. ಇನ್ನೇನು ಫೆಬ್ರವರಿ 9ರಿಂದ ರೇಖಾ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ರೇವಂತ್ ಪಿ ಜೇವೂರ್, ಎಂಡನ್ ಬ್ಯೂರೋ, ಸೋನಾ ನ್ಯೂಸ್. ಐ ಥಿಂಕ್ ಸಾಕಷ್ಟು ಇನ್ಫಾರ್ಮೇಷನ್ಸು, ಎಷ್ಟೊಂದು ಪ್ರಶ್ನೆಗಳಿಗೆ ಉತ್ತರ ಇದರಲ್ಲೇ ಗೊತ್ತಾಗ್ಬಿಟ್ಟಿದೆ ಅಂದ್ಕೊಂಡಿದ್ದೀನಿ. ಆದರೂ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳು ಮಾತಾಡುವಂಥದ್ದು ಬಾಕಿ ಇದೆ. ಈವನ್ ಸ್ವತಃ ಈಗ ರೇಖಾ ಅವರೇ ನಮ್ಮ ಜೊತೆಗಿರುವಾಗ ಇನ್ನೇನಲ್ವಾ, ಖಂಡಿತವಾಗ್ಲೂ ರೇಖಾ ಅವರೇ ಆ ಒಂದು ಈ ಸ್ಟೋರಿ ನೋಡಿದ ತಕ್ಷಣ ಆ ಇನ್ನೋಸೆಂಟ್ ಫೇಸು, ಆ ನಗು, ಅದೆಲ್ಲ ಸ್ಪರ್ಶ ಸಿನಿಮಾದೆಲ್ಲ ನೆನಪಾಗ್ತಾ ಇತ್ತು. ಆ್ಯಕ್ಚುಲಿ ನಾನು ನಿಮಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ವಿ. ಏನಂದರೆ ಇವತ್ತು ನಿಮ್ಮ ಫ್ಯಾನ್ಸು ನಿಮಗಾಗಿ ಪ್ರಶ್ನೆಗಳನ್ನು ಕಳಿಸಿದ್ದಾರೆ, ಅವರೇ SMS ಮಾಡಿದ್ದಾರೆ. ಸೊ ಅದೇ ಒಂದು ಸರ್ಪ್ರೈಸ್. ಆ್ಯಕ್ಚುಲಿ ನಾವು ಈ ಪ್ರಶ್ನೆಗಳು ಕೇಳ್ತಿಲ್ಲ, ಅಭಿಮಾನಿಗಳ ಕಡೆಯಿಂದ ಬಂದಿರುವಂಥ ಪ್ರಶ್ನೆಗಳು. ಸೊ ಶುರು ಮಾಡೋಣ ಅಲ್ವಾ? ಹಾಗಿದ್ರೆ ಖಂಡಿತ. ಮೊದಲನೇ ಪ್ರಶ್ನೆ ಈಗ ಕೇಳ್ತಾ ಇದ್ದಾರೆ. ಹಾಯ್ ರೇಖಾ ಅವರೇ, ಇಷ್ಟು ದಿವಸ ಎಲ್ಲಿದ್ರಿ ನೀವು, ಕಣ್ಮರೆ ಆಗ್ಬಿಟ್ರಿ ಅಂತ ಹೇಳಿ 431 ಲಾಸ್ಟ್ ನಂಬರು ಇವ್ರು ಕೇಳ್ತಾ ಇದ್ದಾರೆ. 2003ನಲ್ಲಿ ನನ್ನ ಮದುವೆ ಆಯಿತು. ಸೊ 2004ಅಲ್ಲಿ ನಾನು US ಹೋದೆ ನಮ್ಮ ಹಸ್ಬೆಂಡ್ ಜೊತೆ. ಸೊ ಈಗ 1.5 year ಬ್ಯಾಕ್ ನಾನು ವಾಪಸ್ ಬಂದಿದ್ದೀನಿ ಬ್ಯಾಂಗ್ಳೂರ್ಗೆ, ನಮ್ಮ ಬೆಂಗಳೂರಿಗೆ. ಎಷ್ಟು ವರ್ಷ ಆಯ್ತು ಹಾಗಾದರೆ ಮಿಸ್ ಮಾಡಿಕೊಂಡು? ಕ್ಲೋಸ್ ಟು 8 years. 8 years, ಓ ಲಾಂಗ್ ಗ್ಯಾಪ್ ಅಂತ ಅನಿಸುತ್ತೆ. ಸೊ 484 ಅಂತ ಲಾಸ್ಟ್ ನಂಬರು ಇವ್ರು ಕೇಳ್ತಾ ಇದ್ದಾರೆ. ಯಾವ ಮುಂದಿನ ಸಿನಿಮಾದಲ್ಲಿ ಯಾವ ಪಾತ್ರ ಮಾಡ್ತಿದ್ದೀರಿ ಅಂತ ಹೇಳ್ಬಿಟ್ಟು. ಈ ರೋಲ್ ಬಂದು ತುಂಬ ವಿಭಿನ್ನವಾಗಿದೆ. ಒಂದು ಸೋಷಿಯಲ್ ಮೆಸೇಜ್ ಇದೆ. ಮೆಜೆಸ್ಟಿಕ್ ಎಕ್ಸ್ಪ್ರೆಸ್ ಆ್ಯಕ್ಚುಲಿ ಅಲ್ವಾ? ಹೌದು, ಮೆಜೆಸ್ಟಿಕ್ ಎಕ್ಸ್ಪ್ರೆಸ್. ಸೊ ಮೆಜೆಸ್ಟಿಕ್ ಸಿನಿಮಾನಲ್ಲೂ ಕೂಡ ನಂದು ಒಂದು ವಿಭಿನ್ನವಾದ ರೋಲ್ ಇತ್ತು, ಒಂದು ಸೋಷಿಯಲ್ ಮೆಸೇಜ್ ಇತ್ತು. ಸೊ ಈ ಚಿತ್ರ ಅಫ್ಕೋರ್ಸ್ ಇದು ಕಂಪ್ಲೀಟ್ ಕಾಮಿಡಿ ಮೂವಿ, ಬಟ್ ಇದರಲ್ಲೂ ಕೂಡ ಒಂದು ಸೋಷಿಯಲ್ ಮೆಸೇಜು ಇದೆ, ಹಾಗೆ ವೆರಿ ಮೆಚೋರ್ಡ್, ವೆರಿ ಗುಡ್ ರೋಲ್ ಇದೆ ಇದರಲ್ಲಿ. ಸೂಪರ್.
ಯಾಕೆ ಅಷ್ಟು ಬೇಗ ಮದುವೆ ಮಾಡ್ಕೊಂಡ್ರಿ ನೀವು? ಇನ್ನೂ ಸ್ವಲ್ಪ ದಿವಸ ಇರಬಹುದಾಗಿತ್ತಲ್ವಾ ಸಿನಿಮಾ ಇಂಡಸ್ಟ್ರಿಲಿ? ಅದೇ ಆ್ಯಕ್ಚುಲಿ ಪೀಕ್ ಟೈಮಲ್ಲಿ ಇದ್ರಿ, ಸುದೀಪ್ ದರ್ಶನ್ ಜೊತೆ ಎಲ್ಲ ಮಾಡಿ ಒಳ್ಳೆ ಸ್ಟಾರ್ ಸೆಲೆಬ್ರಿಟೀಸ್ ಜೊತೆ ಮಾಡ್ತಿದ್ರಿ ಅಂತ ಶ್ವೇತಾ ಕೇಳ್ತಿದ್ದಾರೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್, ಸೊ ನಂದು ಫಿಕ್ಸ್ ಆಗೋಗಿತ್ತಾಗಲೇ. ಸೊ ಅಂದರೆ ಇಂಡಸ್ಟ್ರಿಗೂ ಬರೋಕ್ಕೂ ಮುಂಚೆನೇ ಫಿಕ್ಸ್ ಆಗಿತ್ತಾ? ಸಂದೇಶ್ ಅವರು ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಸೊ ಫ್ಯಾಮಿಲಿ ಫ್ರೆಂಡ್, ಸೊ ವಿ ನ್ಯೂ ಈಚ್ ಅದರ್. ಓಕೆ, ಸೊ ಹಾಗಾಗಿ ಮದುವೆ ಆಗೋಯ್ತು. ಓಕೆ, ನೆಕ್ಸ್ಟು ಸ್ಪರ್ಶ ಪಾರ್ಟ್ 2 ಮಾಡೋ ಐಡಿಯಾ ಏನಾದರೂ ಇದೆಯಾ ಅಂತ ಇನ್ನೊಬ್ರು ಕೇಳ್ತಾ ಇದ್ದಾರೆ. ಸ್ಪರ್ಶ ಪಾರ್ಟ್ 2ಗೆ ನಮ್ಮ ದೇಸಾಯಿ ಅವರು ಬರಬೇಕು, ಸುದೀಪ್ ಅವ್ರು ಬರಬೇಕು. ಸೊ ಆ ಥರ ಏನಾದರೂ ಇದ್ದರೆ ಖಂಡಿತ ಐ ಥಿಂಕ್ ಇಟ್ ವಿಲ್ ಬಿ ಆನ್ ಫ್ಲೋರ್. ಡೆಫಿನೆಟ್ಲಿ. ಓಕೆ, ಸಿನಿಮಾ ಇಂಡಸ್ಟ್ರಿನ ಇಷ್ಟು ವರ್ಷ ನೀವು ಮಿಸ್ ಮಾಡ್ಕೊಂಡ್ರಿ ಅಂತ ಅನ್ನಿಸ್ತಿಲ್ವಾ ಅಂತ ಶಾಂತ ಅವರು ಕೇಳ್ತಿದ್ದಾರೆ. ಖಂಡಿತ ಮಿಸ್ ಮಾಡಿಕೊಂಡೆ, ಬಟ್ ಲೈಫಲ್ಲಿ ಇನ್ನೂ ಹಲವಾರು ಹೊಸ ಇದಾಯಿತು. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಮ್ಯಾರಿಡ್ ಲೈಫ್ ಆ್ಯಸ್ ಅ ಮದರ್ಹುಡ್. ಸೊ ಡೆಫಿನೆಟ್ಲಿ ಫಿಲ್ಮ್ ಇಂಡಸ್ಟ್ರಿ ಐ ಡಿಡ್ ಮಿಸ್, ಬಟ್ ಐ ಆಮ್ ಹ್ಯಾಪಿ ಬೀಯಿಂಗ್ ಅ ಮಾಮ್ ಆ್ಯಂಡ್ ಅ ವೈಫ್, ಸೊ ಐ ಡಿಡ್ ಮಿಸ್ ಮಚ್. ಓಕೆ, ಮತ್ತೆ ಇಂಡಸ್ಟ್ರಿಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಶಂಕರ್ ಅವರು ಕೇಳ್ತಾ ಇದ್ದಾರೆ. ಕಲೆ ಅನ್ನೋದು ಎಲ್ರಿಗೂ ಒಲ್ದು ಬರಲ್ಲ. ಹಾಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ, ನನ್ನ ತಮ್ಮ, ನಮ್ಮ ಭಾವ, ಮೈ ಸಿಸ್ಟರ್ ಇನ್ ಲಾ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೈ ಇನ್ ಲಾಸ್ ಆ್ಯಂಡ್ ಮೈ ಹಸ್ಬೆಂಡ್ ಅವರು ಯಾವಾಗಲೂ ಹೇಳೋರು, ಯು ಶುಡ್ ಗೆಟ್ ಬ್ಯಾಕ್ ಟು ಮೂವೀಸ್, ಯು ಮೇಡ್ ಫಾರ್ ಮೂವೀಸ್ ಅಂತ. ಸೊ ಅವರ ಒಂದು ಧೈರ್ಯ, ಅವರ ಒಂದು ಎನ್ಕರೇಜ್ಮೆಂಟಿಂದ ಐ ಆಮ್ ಕಮಿಂಗ್ ಬ್ಯಾಕ್. ಸೂಪರ್. ಕಿರಣ್ ಅನ್ನೋರು ಕೇಳ್ತಾ ಇದ್ದಾರೆ, ನೀವು ದರ್ಶನ್ ಅವರ ಮೊದಲ ಸಿನಿಮಾದಲ್ಲಿ ಇದ್ರಿ, ಸುದೀಪ್ ಅವರ ಮೊದಲ ಸಿನಿಮಾದಲ್ಲೂ ಇದ್ರಿ, ಬಟ್ ಈಗ ನೀವೇ ಇಲ್ಲ, ಅವರೆಲ್ಲ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂಡಸ್ಟ್ರಿನ ಮಿಸ್ ಮಾಡ್ಕೊಂಡ್ರಿ ಅಂತ ಹೇಳ್ತಿದ್ದಾರೆ. ಇಲ್ಲ, ನಾನು ಇವಾಗ ಬಂದೆ, ಸೊ ನೋಡೋಣ. ಡೆಫಿನೆಟ್ಲಿ ಐ ವಿಲ್ ಬಿ ಬ್ಯಾಕ್ ಇನ್ ಮೂವೀಸ್. ಓಕೆ, ಇನ್ನೊಬ್ರು ಕೇಳ್ತಾ ಇದ್ದಾರೆ ರೇಖಾ ಅಂತ, ಎಲ್ಲಿದ್ರಿ ಇಷ್ಟು ದಿವಸ? ನಮ್ಮ ಸ್ಪರ್ಶ ಏನು ಬಂದಾಗ ನಾನು ತುಂಬಾ ಸಿನಿಮಾನ ನೋಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನು ಸಿನಿಮಾ ಮಾಡಬೇಕು ಅಂತ ಯಾವುದೋ ಒಂದು ಆಪರ್ಚುನಿಟಿನ ಒಪ್ಕೊಂಬಿಡ್ಬೇಡಿ, ಯಾವುದೋ ಒಂದು ಪಾತ್ರನ. ಸೊ ಒಂದು ಒಳ್ಳೆ ಪಾತ್ರ ಸಿಕ್ಕಿದ್ರೆ ಮಾತ್ರ ಡೀಸೆಂಟ್ ಪಾತ್ರನ ಒಪ್ಕೊಳ್ಳಿ ಅಂತ ಹೇಳಿ ನಿವೇದಿತಾ ತುಮಕೂರಿಂದ ಕಳಿಸಿದ್ದಾರೆ. ಥ್ಯಾಂಕ್ ಯು ನಿವೇದಿತಾ. ನಾನು ಖಂಡಿತ ಐ ವಿಲ್ ಲುಕ್ ಫಾರ್ವರ್ಡ್ ಫಾರ್ ಗುಡ್ ರೋಲ್ಸ್, ಡಿಸಪಾಯಿಂಟ್ ಮಾಡಲ್ಲ. ವೆರಿ ನೈಸ್. ರೇಖಾ ಅವರ ನೇಟಿವ್ ಪ್ಲೇಸ್ ಯಾವುದು? ಅವ್ರ ವಯಸ್ಸು ಎಷ್ಟು? ಮದುವೆ ಆಗಿದೆಯಾ? FBI ಇದ್ರೆ ಕೊಡಿ, ಸಿನಿಮಾ ಯಾಕೆ ಮಾಡ್ತಾ ಇಲ್ಲ? ಶಶಿ ಜಂಪ ಅಂತ ಇಷ್ಟೊಂದು ಪ್ರಶ್ನೆಗಳನ್ನ ಕಳಿಸಿದ್ದಾರೆ ನಿಮಗಾಗಿ. ಓಕೆ, ಶಶಿ, ಯು ಶುಡ್ ನೆವರ್ ಆಸ್ಕ್ ಅ ವುಮೆನ್ಸ್ ಏಜ್ ಆರ್ ಅ ಗರ್ಲ್ಸ್ ಏಜ್, ಅಲ್ವಾ? ಕರೆಕ್ಟ್. ಸೊ ಆ್ಯಂಡ್ ಏನು ಕೇಳಿದದು ನೆಕ್ಸ್ಟ್? ಏನಂದ್ರೆ ಯಾವ ಪ್ಲೇಸು, ನೇಟಿವ್ ಪ್ಲೇಸ್? ನನ್ನ ನೇಟಿವ್ ಪ್ಲೇಸ್ ಬಂದು ನಮ್ಮ ತಂದೆ ಊರು ಬೆಂಗಳೂರೇನೆ, ನಮ್ಮ ತಾಯಿ ಊರು ಚಿತ್ರದುರ್ಗ, ನಾನು ಹುಟ್ಟಿದ ಚಿತ್ರದುರ್ಗನೇ. ಓಕೆ, FBI ಇದೆಯಾ ಅಂತ ಕೇಳಿದ್ದಾರೆ. FB ಇದೆ, ಬಟ್ ಐ ನೀಡ್ ಟು, ತುಂಬಾ ವರ್ಷ ಆಯಿತು ಆ್ಯಕ್ಚುಲಿ ಲಾಗಿನ್ ಆಗಿ, ಸೊ ಐ ಹ್ಯಾವ್ ಟು ಕ್ರಿಯೇಟ್ ಅ ನ್ಯೂ ಒನ್. ಓಕೆ, ಸಿನಿಮಾ ಯಾಕೆ ಮಾಡ್ತಾ ಇಲ್ಲ ಅಂತಲೂ ಕೇಳಿದ್ದಾರೆ. ಸೊ ಐ ಥಿಂಕ್ ಅದಕ್ಕೂ ನೀವು ಹೇಳ್ಬೋದು, ಇಷ್ಟು ವರ್ಷದಿಂದ ನೀವು. ಖಂಡಿತ. ಸೊ ನಾನು ಇಷ್ಟು ವರ್ಷ ನಾನು ಬೆಂಗಳೂರಲ್ಲೇ ಇರಲಿಲ್ಲ, ಸೊ ಇಟ್ಸ್ ಅ ರೀಎಂಟ್ರಿ ಬ್ಯಾಕ್ ಟು ಮೂವೀಸ್ ಈಗ. ಸೊ ಖಂಡಿತ ಕಾಣಿಸ್ಕೊತೀನಿ ತೆರೆಯಲ್ಲಿ. ಐ ಥಿಂಕ್ ಇನ್ನೊಬ್ರು ಪ್ರಶ್ನೆ ಕೇಳಿದ್ದಾರೆ, ಇಂಡಸ್ಟ್ರಿಗೆ ಬರ್ತಾ ಇದ್ದೀನಿ ಅಂದರೆ ಖಂಡಿತವಾಗ್ಲೂ ನೀವು ಮತ್ತೆ ಮೇಕ್ ಓವರ್ ಮಾಡಿಸ್ಕೋಬೇಕಾಗತ್ತೆ, ವೆಯ್ಟ್ ಲಾಸ್ ಮಾಡ್ಕೋಬೇಕಾಗತ್ತೆ ಅಂತ ವೀಣಾ ಹೇಳ್ತಾ ಇದ್ದಾರೆ. ಖಂಡಿತ ವೇಟ್ ಲಾಸ್ ಇಸ್ ಅ ಮಸ್ಟ್, ಬಿಕಾಸ್ ಈಗ ಐ ಮೀನ್ ದ ಈಗಿನ ಜನರೇಷನ್ ಹೀರೋಯಿನ್ಸ್, ದೇ ಆರ್ ಸೋ ವೆಲ್ ಮೇಂಟೈನ್, ದೇ ಹ್ಯಾವ್ ಮೇಂಟೈನ್ ದೇರ್ ಫಿಸಿಕ್. ಆ್ಯಂಡ್ ಈವನ್ ಅಪಾರ್ಟ್ ಫ್ರಮ್ ಮೂವೀಸ್ ಐ ಫೀಲ್ ಎಲ್ಲರೂ ಕೂಡ ದೇ ಹ್ಯಾವ್ ಟು ರಿಯಲಿ ವರ್ಕ್ಔಟ್, ಬಿ ಫಿಟ್. ಮೇನ್ ಆಗಿ ವೆದರ್ thin slim is not the concept, being healthy and fit is the most that's what I encourage. So ಹಾಗಾಗಿ ಡೆಫಿನೆಟ್ಲಿ ಐ ಹ್ಯಾವ್ ಟು ವರ್ಕ್ ಔಟ್. ಐ ವಿಲ್ ಡೂ ಇಟ್. ಆ್ಯಕ್ಚುಲಿ ನೀವು ಅದು ತುಂಬ ಒಳ್ಳೆ ಟೈಮ್ ಇತ್ತು. ಆ ಟೈಮಲ್ಲಿ ನೀವು ಮದುವೆ ಆಗ್ತಿದ್ದಾಗ ನೀವು ಎಲ್ಲೋ ಇಂಡಸ್ಟ್ರಿನ ಆ ಟೈಮಲ್ಲಿ ಮದುವೆ ಆಗೋ ಟೈಮಲ್ಲಿ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅನ್ನಿಸ್ಲಿಲ್ವಾ? ಇಲ್ಲ ನಾನು ಮದುವೆ ಆಗಬೇಕು, ಇದೇ ಟೈಮ್, ರೈಟ್ ಟೈಮ್ ಅಂತ ಅನ್ಕೊಂಡು ಮದುವೆ ಮಾಡ್ಕೊಂಡಿದ್ದೆ ಆ ಟೈಮಲ್ಲಿ? ಮೇ ಬಿ ಈಗಿನ ಜನ್ರೇಷನ್ ಅವ್ರು ಆ ಥರ ಯೋಚನೆ. ಐ ಆಮ್ ಡೆಫಿನೆಟ್ಲಿ ಒನ್ ಜನ್ರೇಷನ್ ಓಲ್ಡರ್. ಸೊ ಓದ್ ಮುಗೀತು, ಸೊ ಆಯಿತು, ಡಿಗ್ರಿ ಆಗ್ತಿದ್ದಂಗೆ ಮದುವೆ ಆಯಿತು. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಓಕೆ, ಲವ್ ಕಮ್ ಅರೇಂಜ್ ಮ್ಯಾರೇಜೇ? ಹೌದು, ಲವ್ ಕಮ್ ಅರೇಂಜ್ ಮ್ಯಾರೇಜ್. ಓಕೆ, ಆ್ಯಕ್ಚುಲಿ ಏನು ತುಂಬ ಜನ ಇಂಡಸ್ಟ್ರಿಗೆ ಬಂದಿರುವಂಥವ್ರು ಇದ್ದಾರೆ, ಹೀರೋಯಿನ್ಸ್ ಮದುವೆ ಆದಮೇಲೂ ನೀವು ಹೇಳ್ದಂಗೆ ಎಲ್ಲ ಇದು ಮಾಡ್ತಿದ್ದಾರೆ. ಸೊ ಸ್ಪರ್ಶ ರೇಖಾ ಅವರು ಹೇಗೆ ಚೂಸ್ ಮಾಡ್ತಾರೆ ಪಾತ್ರಗಳನ್ನು? ಎಂಥ ಪಾತ್ರಗಳಿಗೆ ನಾನು ಐ ಆಮ್ ಓಪನ್ ಫಾರ್ ದಿಸ್ ರೋಲ್ಸ್ ಅಂತ ಹೇಳ್ತೀರಾ? ಇಟ್ಸ್ ಕ್ವೈಟ್ ಡಿಫಿಕಲ್ಟ್. ಯಾಕೆಂದರೆ ಈಗ ಇಂಡಸ್ಟ್ರಿಲಿ ಕೂಡ ದ ಸ್ಟೋರೀಸ್ ಆರ್ ಡಿಫ್ರೆಂಟ್. 10 ವರ್ಷದ ಹಿಂದೆ ನಾನು ಏನು ನೋಡಿದ್ದೀನೋ ಟೆಕ್ನಿಕಲಿಂದ ಹಿಡಿದು ಸ್ಟೋರಿ ಲೈನ್ವರೆಗೂ ಈಗ ಇಟ್ಸ್ ಟೋಟ್ಲಿ ಡಿಫ್ರೆಂಟ್.
ಸೊ ಆ್ಯಸ್ ಅನ್ ಆರ್ಟಿಸ್ಟ್ ಐ ಆಮ್ ಓಪನ್ ಫಾರ್ ಎನಿ ಕೈಂಡ್ ಆಫ್ ಗುಡ್ ರೋಲ್ಸ್, ಬಟ್ ನಿವೇದಿತಾ ಅವ್ರು ಹೇಳ್ದಂಗೆ ಐ ವಿಲ್ ಬಿ ವೆರಿ ಚೂಸಿ ವಿತ್ ವಾಟ್ ಐ ಡೂ. ಡೆಫಿನೆಟ್ಲಿ ಆ್ಯಕ್ಚುಲಿ ನಮ್ಮ ವ್ಯೂವರ್ಸ್ಗೆ ಒಂದು ವಿಷಯ ಹೇಳಬೇಕು. ನಮ್ಮ ಸೂಪರ್ ಸೀನಿಯರ್ ಇವರು ಕಾಲೇಜಲ್ಲಿ ರೇಖಾ ಅವರು. ಸೊ ರೇಖಾ ಅವರು ನಮ್ಮ ಮಾರಣೀಸ್ ಕಾಲೇಜಲ್ಲಿ ಓದಿದ್ದು. ಆಗಲೇ ನಾನು ನೋಡಿದಾಗ ನಿಮಗೆ ಒಂದು ಬಾಂಡ್ ಗರ್ಲ್ ಥರ ಬರ್ತಾ ಇದ್ರಿ, ಬೈಕಲ್ಲಿ ಬರ್ತಾ ಇದ್ರಿ. ಸೊ ಅದೆಲ್ಲ ಒಂಥರ ಇನ್ಸ್ಪಿರೇಷನ್ ಅನಿಸ್ತಾ ಇತ್ತು. ಓ ಸ್ಪರ್ಶ ರೇಖಾ ಬರ್ತಾ ಇದ್ದಾರೆ ಅಂತ. ಮತ್ತು ತುಂಬಾ ಗ್ಲಾಮರಸ್ ಆಗೂ ಕೂಡ ನೀವು ತುಂಬ ಚೆನ್ನಾಗಿ ಆವಾಗಲೂ ಕೂಡ ಮೇಂಟೈನ್ ಮಾಡ್ತಾ ಇದ್ರಿ. ಸೊ ಡೆಫಿನೆಟ್ ಆಗಿ ವಿ ಲುಕ್ ಫಾರ್ವರ್ಡ್ ಅಂತ, ಡೆಫಿನೆಟ್ ಆಗಿ ಆ ರೇಖಾ ಮತ್ತೆ ಕಾಣಿಸ್ಬೋದು ಅಂತ. ಥ್ಯಾಂಕ್ ಯು ಫಾರ್ ಯುವರ್ ಇನ್ಸ್ಪಿರೇಷನ್ ಆ್ಯಂಡ್ ಎನ್ಕರೇಜ್ಮೆಂಟ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಈಗ ನೀವು ಮಾಡ್ತಾ ಇರೋಂಥ ಸಿನಿಮಾ ಅಂತ ಹೇಳಿದ್ರೆ ಮೆಜೆಸ್ಟಿಕ್ ಎಕ್ಸ್ಪ್ರೆಸ್, ಅದಲ್ಲದೆ ಬೇರೆ ಏನಾದರೂ ಯೋಚನೆಯಲ್ಲಿ ಇದೆಯಾ ನಿಮಗೆ? ಇಲ್ಲ, ಸದ್ಯಕ್ಕೆ ದಿಸ್ ಇಸ್ ದ ಓನ್ಲಿ ಅಸೈನ್ಮೆಂಟ್ ನಾನು ಮಾಡ್ತಾ ಇರೋದು. ಸೊ ಐ ವಾಂಟ್ ಟು ಕಾನ್ಸಂಟ್ರೇಟ್ ಓನ್ಲಿ ಒನ್ ಪ್ರಾಜೆಕ್ಟ್. ಓಕೆ, ಈಗ ನೀವು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿಬಿಟ್ಟಿದ್ದೀರಾ ಮತ್ತೆ? ಹೌದು. ಓಕೆ, ಮತ್ತೆ ಹಿಂದಕ್ಕೆ ಹೋಗುವಂಥ ಇದು ಇಲ್ಲ? ಹಲವಾರು ಅವಕಾಶಗಳು ಬಂತು, ಬಟ್ ಮಕ್ಕಳಿಗೆ ತಾತ ಅಜ್ಜಿ ಆಗಲಿ ಬಂಧು ಬಳಗರಾಗಲಿ ಕರೆಕ್ಟ್ US ಅಲ್ಲಿ ಏನು ಮಾಡೋದು ಸಿಗಲ್ಲ. ಸೊ ವಿ ಹ್ಯಾಡ್ ಪ್ಲ್ಯಾನ್ಡ್ ಆ್ಯಕ್ಚುಲಿ ಒಂದು 8 years ಆದಮೇಲೆ ವಿಲ್ ಕಮ್ ಬ್ಯಾಕ್ ಅಂತ. ಸೊ ಇಟ್ ವಾಸ್ ವೆಲ್ ಪ್ಲ್ಯಾನ್ಡ್ ಹೆಡ್. ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ ಈ ಥರ. ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ. ಯಾವಾಗಲೂ ಕೂಡ ಅಪ್ಪ ಅಮ್ಮ ಅದೊಂದು ಬಂಧು ಬಳಗ ಅದೆಲ್ಲ ಹತ್ರ ಇರೋದು ತುಂಬಾ, ಅದು ರಿಲೇಷನ್ಸ್ ತುಂಬಾ ಮುಖ್ಯ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಎಲ್ಲಾನು ಈಗ ಮತ್ತೆ ಖುಷಿಯಾಗಿ ಶುರು ಮಾಡ್ತಾ ಇದ್ದೀರಾ. ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಖುಷಿಯಾಗಿದ್ದೀನಿ ನನಗೆ. ಖುಷಿಯಲ್ಲೇ ದಪ್ಪ ಆಗಿದ್ದೀನಿ ಅಂತೀರಾ? ಹೌದು. ಸೊ ಆ್ಯಕ್ಚುಲಿ ನಾನು ತುಂಬ ವರ್ಕೌಟ್ ಮಾಡ್ತಿದ್ದೆ US ಅಲ್ಲಿದ್ದಾಗ. 5 miles ರನ್ ಎಲ್ಲ ಮಾಡ್ತಿದ್ವಿ. ಬಟ್ ಇಲ್ಲಿಗೆ ಬಂದಮೇಲೆ ಮುಂಜಿ ಮದುವೆ ತುಂಬ ಮಿಸ್ ಮಾಡ್ಕೊಂಡಿದ್ದೆ. ಸೊ ಐ ಜಸ್ಟ್ ಲೋಡೆಡ್ ಮೈ ಲೈಫ್ ವಿತ್ ಹ್ಯಾಪಿನೆಸ್. ಓಕೆ. ನಿಮ್ಮ ಒಂದು ಇದನ್ನ ಏನು ಆವಾಗ ಒಂದು ಇಂಡಸ್ಟ್ರಿ ಫ್ರೆಂಡ್ಸ್ ಎಲ್ಲ ಯಾರ್ಯಾರಿದ್ರು ಇದನ್ನ ಹಾಗೆ ಉಳಿಸ್ಕೊಂಡಿದ್ದೀರಾ ಟಚ್ನ ಇಂಡಸ್ಟ್ರಿ ಜೊತೆ? ನಿಜ ಹೇಳಬೇಕಂದ್ರೆ ಐ ಫ್ಯೂ ಪೀಪಲ್, ದರ್ಶನ್ ಅವರಾಗಲಿ ಸುದೀಪ್ ಅವರಾಗಲಿ 1-2 ಸಲ ಮಾತಾಡಿದ್ದೀನಿ ಅವ್ರ ಹತ್ರ ಫೋನ್ನಲ್ಲಿ. ಅದು ಬಿಟ್ಟರೆ ಬಾಮಾ ಹರೀಶ್ ಅವರು ಹಿ ವಾಸ್ ಕಾನ್ಸ್ಟೆಂಟ್ಲಿ ಇನ್ ಟಚ್ ಫ್ರಮ್ ದ ಟೈಮ್. ಅವರು ಒಂಥರ ಫ್ಯಾಮಿಲಿ ಮೆಂಬರ್ ಥರ. ಅವ್ರ ಪ್ರೊಡಕ್ಷನ್ನಲ್ಲಿ ನನಗೆ ತುಂಬ ಕಂಫರ್ಟ್ ಇತ್ತು. ಈವನ್ ಮೆಜೆಸ್ಟಿಕ್ ಫಿಲ್ಮ್ ಮಾಡಿದಾಗ್ಲೂ ಅವ್ರ ವೈಫು ಅವ್ರ ಮಕ್ಕಳು ಎಲ್ಲ ಬರೋರು ತುಂಬ ಖುಷಿಯಾಗಿ ಒಂಥರ ಇಟ್ ವಾಸ್ ಅ ವೆರಿ ಹೋಮ್ಲಿ ಅಟ್ಮಾಸ್ಫಿಯರ್ ಅವ್ರು ಫಿಲ್ಮ್ ಮಾಡಿದಾಗ. ಸೊ ನನಗೀಗ ಕಮ್ ಬ್ಯಾಕ್ ಕೂಡ ವೆನ್ ಈ ಆಫರ್ಡ್ ಮೀ ಈ ಥರ ಮೆಜೆಸ್ಟಿಕ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ, ನೀವು ಮಾಡಬೇಕು ಅಂದಾಗ ನನಗೆ ಐ ಸೆಡ್ ಎಸ್, ಡೆಫಿನೆಟ್ಲಿ ನಾನು ಮಾಡ್ತೀನಿ. ಏಕೆಂದರೆ ಐ ನೋ ಹಿಮ್ ಆ್ಯಸ್ ಅ ಪರ್ಸನ್, ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಈ ಥರ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ರೇಖಾ ಅವರೇ, ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಒಂದು ಸಿನಿಮಾ ಹಂಗಾಮ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಗಿ ಬಂದಿದ್ದಕ್ಕೆ ಇವತ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಕನಸುಗಳು, ನಿಮ್ಮ ಸೆಕೆಂಡ್ ಇನ್ನಿಂಗ್ಸ್ ರಾಕ್ ಆಗಲಿ, ಚೆನ್ನಾಗಾಗಲಿ ಅಂತ ಕೇಳ್ತಾ ಇದ್ದೀನಿ ನಾನು. ಹಾರೈಸ್ತಾ ಇದ್ದೀನಿ. ಸೋ ಮಚ್. ಥ್ಯಾಂಕ್ ಯು. ಎಸ್, ರೇಖಾ ಅವರು ನಿಜವಾಗ್ಲೂ ಒಂದು ಹೊಸ ವಿಚಾರಗಳ ಜೊತೆಗೆ ಬರ್ತಾ ಇದ್ದಾರೆ. ಅವರ ಒಂದು ಸೆಕೆಂಡ್ ಇನ್ನಿಂಗ್ಸ್ ನಿಜವಾಗ್ಲೂ ಶುಭವಾಗಲಿ, ಸಕ್ಸಸ್ ಆಗಲಿ ಅಂತ ನಾವೆಲ್ಲ ಹಾರೈಸೋಣ. ಸಾಕಷ್ಟು ಸುದ್ದಿಗಳು ನಿಮಗಾಗಿ ಕಾಯ್ತಾ ಇದೆ. ಪುನೀತ್ ಸೂರಿ ಕಾಂಬಿನೇಷನ್ ಮತ್ತೆ ಒಂದಾಗ್ತಾ ಇದೆಯಾ? ರಾಧಿಕಾ ಕುಮಾರಸ್ವಾಮಿ ಅವರು ಹೊಸ ಅವತಾರದಲ್ಲಿ ಬರ್ತಾ ಇದ್ದಾರೆ, ಅದು ತೆಲುಗುಲಿ. ಹೀಗೆ ಸಾಕಷ್ಟು ಸುದ್ದಿಗಳು ನಿಮಗಾಗಿ ಕಾಯ್ತಾ ಇದೆ. ಈಗ ಒಂದು ಸ್ಮಾಲ್ ಬ್ರೇಕ್.